ಕಲಬುರಗಿ ನಗರದ ದದ್ದಾಪುರ್ ಸರ್ವೆ ನಂಬರ್ 12ರಲ್ಲಿ 6 ಎಕರೆ 9 ಗುಂಟೆ ವಿಸ್ತೀರ್ಣ ಜಾಗ ಸರ್ಕಾರಿ ಗೈರಾಣಿ ಜಾಗವಾಗಿದ್ದು, ಸದರಿ ಜಾಗದಲ್ಲಿ ಅನಧಿಕೃತ ಕಟ್ಟಡಗಳು ನಿರ್ಮಾಣವಾಗಿದ್ದು, ಅವುಗಳನ್ನು ತೆರವುಗೊಳಿಸಿ ಸರ್ಕಾರದ ಅಧೀನಕ್ಕೆ ತೆಗೆದುಕೊಂಡು ಅನಧಿಕೃತವಾಗಿ ಕಟ್ಟಡ ನಿರ್ಮಿಸಿದ ಮತ್ತು ಕಟ್ಟಡ ಪರವಾನಗಿ ನೀಡಿದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಅಹಿಂದ್ ಚಿಂತಕರ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸಾಯಿಬಣ್ಣ ಜಮಾದಾರ್ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಮನವಿ ಪತ್ರ ನೀಡಿದರು. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಏನು ಇವತ್ತು ಸರ್ಕಾರಿ ಆಸ್ತಿ ಪಾಸ್ತಿಗಳನ್ನು, ಇವತ್ತು ಸರ್ಕಾರಿ ಗೈರಾಣಿ ಜಾಗಗಳನ್ನು, ಗೋಮಾಳಗಳನ್ನು ಯಾರೆಲ್ಲ ಸಂರಕ್ಷಿಸಬೇಕಾಗಿತ್ತು, ಯಾರೆಲ್ಲ ಇವತ್ತು ಅದಕ್ಕೆ ರಕ್ಷಣೆ ಕೊಡಬೇಕಾಗಿತ್ತು, ಆದರೆ ಇವತ್ತು ಆ ಸಂಬಂಧಪಟ್ಟಂಥ ಅಧಿಕಾರಿಗಳು ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತು ಕಲಬುರಗಿ ಜಿಲ್ಲೆಯ ಜನರ ಒಂದು ಪ್ರಶ್ನೆಯಾಗಿದೆ. ಯಾಕಂದರೆ ಇವತ್ತು ಕಲಬುರಗಿ ನಗರದಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ರಸ್ತೆನೋ, ಕಾಂಪೌಂಡ್ ವಾಲು ಅಥವಾ ಯಾವುದೋ ಒಂದು ಸಣ್ಣದಾದಂಥ ಶೌಚಾಲಯವೋ ನಿರ್ಮಿಸಿದಾಗ ಇವತ್ತು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನು ಬಿಟ್ಟಂತೆಯೇ ಇವತ್ತು ಅಧಿಕಾರಿಗಳು ಇವತ್ತು ಯಾವ ರೀತಿಯಾಗಿ ನಾವು ಡಬರಾಬಾದ್ ಕ್ರಾಸಲ್ಲಿರುವಂಥ ಬಡ ಜನರ ಮನೆಗಳನ್ನು ತೆರವುಗೊಳಿಸಿದ್ರು. ಆಮೇಲೆ ಬೇರೆ ಬೇರೆ ಕಡೆಯಲ್ಲಿ ಏನೋ ರಸ್ತೆ ಮಧ್ಯದಲ್ಲಿ ಒಂದು ಕಾಂಪೌಂಡ್ ವಾಲ್ ಬಂದರೂ ಕೂಡ ಅದು ನಿನ್ನೆನೇ ಒಂದು ವಿವಾದ ಕೂಡ ಆಯಿತು. ಆ ಕಾಂಪೌಂಡ್ ವಾಲ್ ಸಲುವಾಗಿ ಇವತ್ತು ದೊಡ್ಡ ಮಟ್ಟದ ಆಕ್ರೋಶನೆ ವ್ಯಕ್ತಪಡಿಸಿ ಅಧಿಕಾರಿಗಳು ಇವತ್ತು ಏನು ಪ್ರತಿಭಟನೆಯನ್ನು ಮಾಡಿದ್ರು. ಪ್ರತಿಭಟನೆ ಮಾಡಿ ಇವತ್ತು ಜನಸಾಮಾನ್ಯರ ಗಮನಕ್ಕೆ ಬಂದರು. ಆದರೆ ನನ್ನ ಪ್ರಶ್ನೆ ಏನಂದರೆ ಇವತ್ತು ಈ ಸರ್ಕಾರಗಳು, ಈ ಅಧಿಕಾರಿಗಳು ಏನು ಕೆಲಸ ಮಾಡ್ತಾ ಇದ್ದಾರೆ? ಇವತ್ತು ದದ್ದಾಪುರ್ ಸರ್ವೆ ನಂಬರ್ 12ರಲ್ಲಿ ಒಟ್ಟು 6 ಎಕರೆ 9 ಗುಂಟೆ ಜಾಗ, ಟೋಟಲಿ ಕಮರ್ಷಿಯಲ್ ಜಾಗ ಆದಂಥದ್ದು. ಇದು ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಜಾಗದಲ್ಲಿ ಅಕ್ರಮ ಕಟ್ಟಡಗಳು ಕಟ್ಟಿದ್ದಾರೆ, ಆಸ್ಪತ್ರೆಗಳು ಕಟ್ಟಿದ್ದಾರೆ, ಶಾಲಾ ಕಾಲೇಜುಗಳು ಕಟ್ಟಿದ್ದಾರೆ. ಅದು ಯಾವ ಪುರುಷಾರ್ಥಕ್ಕಾಗಿ ಇವರು ಅದನ್ನು ತಡೆಗಟ್ಟಿದ್ದಾರೆ? ಅದನ್ನು ಯಾಕೆ ತೆರವುಗೊಳಿಸ್ತಾ ಇಲ್ಲ? ಇವತ್ತು ನಾವು ಕೋರ್ಟ್ ಮೆಟ್ಟಿಲು ಇರಿದ್ದೀವಿ. ಸರ್ವೆ ನಂಬರ್ 74ರಲ್ಲಿ ಪೆಟ್ರೋಲ್ ಬಂಕನ್ನು ನಿರ್ಮಾಣ ಮಾಡಿದ್ದಾರೆ, ಅದು ಪಬ್ಲಿಕ್ ಗಾರ್ಡನ್ ಜಾಗದಲ್ಲಿ. ಅದನ್ನೇ ಯಾಕೆ ತೆರವುಗೊಳಿಸ್ತಾ ಇಲ್ಲ ಅಧಿಕಾರಿಗಳು? ಏನು ಅಧಿಕಾರಿಗಳಿಗೆ ಬರೀ ಗರೀಬರು, ಬಡವರು, ರೈತರು ಅವರಷ್ಟೇ ಕಾಣಿಸ್ತಾರ? ಇವತ್ತು ಪಟ್ಟಬದ್ಧ ಹಿತಾಸಕ್ತಿಗಳು, ಬಂಡವಾಳಶಾಹಿಗಳು ಇವತ್ತು ಆ ಸರ್ಕಾರಿ ಜಾಗವನ್ನು ಕಬ್ಜಾ ಮಾಡಿಬಿಟ್ಟು ಅಲ್ಲಿ ಅನಧಿಕೃತ ಕಟ್ಟಡಗಳನ್ನು ಕಟ್ಟಿ ಆಸ್ಪತ್ರೆಗಳನ್ನು ನಡೆಸ್ತಾ ಇದ್ದಾರೆ, ಶಾಲಾ ಕಾಲೇಜುಗಳನ್ನು ನಡೆಸ್ತಾ ಇದ್ದಾರೆ, ಲಕ್ಷಾಂತರ ರೂಪಾಯಿ ವಸೂಲಿಯನ್ನು ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಯಾಕೆ ಆ್ಯಕ್ಷನ್ ತಗೋತಾ ಇಲ್ಲ? ಇವತ್ತು ನಾವು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಮನವಿ ಪತ್ರವನ್ನು, ದೂರನ್ನು ಕೊಟ್ಟಿದ್ದೀವಿ. ಏನಂದರೆ ಏನು ಕೋರ್ಟ್ ಎದುರುಗಳಿರುವಂಥ ದದ್ದಾಪುರ್ ಸರ್ವೆ ನಂಬರ್ 12 ಇದೆ, ಅಲ್ಲಿ ಅನಧಿಕೃತ ಕಟ್ಟಡ ಒಟ್ಟಾರೆಯಾಗಿ 6 ಎಕರೆ 9 ಗುಂಟೆ ಜಾಗ ಏನಿದೆ, ಇದು ನೂರಾರು ಕೋಟಿ ರೂಪಾಯಿ ಜಾಗ, ಅದು ಸರ್ಕಾರಿ ಜಾಗ. ಆ ಸರ್ಕಾರಿ ಜಾಗದಲ್ಲಿ ಯಾರೆಲ್ಲ ಭ್ರಷ್ಟ ಅಧಿಕಾರಿಗಳು ಪಾಲುದಾರಿಕೆಯನ್ನು ಮಾಡಿ ಇವತ್ತು ಅಲ್ಲಿ ಸಬ್ ರಿಜಿಸ್ಟ್ರಲ್ಲಿ ರಿಜಿಸ್ಟ್ರನ್ನು ಮಾಡಿದ್ದಾರೆ, ಕಾರ್ಪೊರೇಷನಲ್ಲಿ ಖಾತಾ ಮುಟೇಶನ್ಗಳನ್ನು ಮಾಡಿದ್ದಾರೆ. ಇವತ್ತು ಈ ಎಲ್ಲ ಅಕ್ರಮಗಳಲ್ಲಿ ಭಾಗಿಯಾದಂಥ ಎಲ್ಲ ಅಧಿಕಾರಿಗಳ ಮೇಲೆ ನೀವು ಕ್ರಮ ಕೈಗೊಳ್ಳಬೇಕು ಮತ್ತು ಈ ಕೂಡಲೇ ಆ ಎಲ್ಲ ಆಸ್ತಿಯನ್ನು ಸರ್ಕಾರದ ವಶಕ್ಕೆ ತಗೋಬೇಕು. ವಶಕ್ಕೆ ತಗೊಂಡು ಸರ್ಕಾರಕ್ಕೆ ಬೇಕಾದಂಥ ಕಚೇರಿಗಳು, ಹಾಸ್ಟೆಲ್ಗಳು, ಎಷ್ಟೋ ಹಾಸ್ಟೆಲ್ಗಳು, BCM ಹಾಸ್ಟೆಲ್ಗಳು ಇನ್ನೂ ಕೂಡ ಬಾಡಿಗೆ ಕಟ್ಟಡಗಳಿದಾವೆ. ಇಂಥ ಪ್ರೈಮ್ ಪ್ರಾಪರ್ಟಿ, ಅದು ಇಡೀ ಕಲಬುರಗಿಯ ಹೃದಯ ಭಾಗದಲ್ಲಿರುವಂಥ ಪ್ರಾಪರ್ಟಿಯನ್ನು ಇವತ್ತು ಇವರು ಕೊಳ್ಳೆ ಹೊಡಿಲಿಕ್ಕೆ ನಿಂತಿದ್ದಾರೆ. ಇದಕ್ಕೆ ಸರ್ಕಾರಿ ಅಧಿಕಾರಿಗಳು ಸಾಥ್ ನೀಡ್ತಾ ಇದ್ದಾರೆ ಅಂತೇಳಿ ನಾನು ಇವತ್ತು ಅಪವಾದನೆಯನ್ನು ಮಾಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ನಾವು ಒಂದು ವಾರದ ಗಡುವನ್ನು ನೀಡ್ತಾ ಇದ್ದೀವಿ ಈ ಅಧಿಕಾರಿಗಳಿಗೆ. ಮಹಾನಗರ ಪಾಲಿಕೆ ಅಧಿಕಾರಿ ಇವತ್ತು ಏನಂದರೆ ಇವತ್ತು ಎಸ್ಟೇಟ್ ಆಫೀಸರ್ ಇರ್ತಾರಲ್ಲಿ, ಆ ಎಸ್ಟೇಟ್ ಆಫೀಸರು ಏನು ಮುನ್ಸಿಪಲ್ ಕಾರ್ಪೊರೇಷನ್ ಆ್ಯಕ್ಟ್ 1974 ಪ್ರಕಾರ ಸ್ಥಳೀಯ ಸಂಸ್ಥೆಯಲ್ಲಿರುವಂಥ ಆಟದ ಮೈದಾನ ಆಗಿರ್ಬೋದು, ಸರ್ಕಾರಿ ಜಾಗ ಇರ್ಬೋದು ಅಥವಾ ಉದ್ಯಾನವನಗಳಿರ್ಬೋದು, ಇದರ ಸಂರಕ್ಷಣೆಯ ಜವಾಬ್ದಾರಿ ಎಸ್ಟೇಟ್ ಆಫೀಸರ್ದು ಇರ್ತದೆ. ಇವತ್ತು ಎಸ್ಟೇಟ್ ಆಫೀಸರ್ ಯಾರಿದ್ದಾರೆ ಅನ್ನೋದು ಗೊತ್ತಿಲ್ಲ ಇವತ್ತು ಮಹಾನಗರ ಪಾಲಿಕೆಯಲ್ಲಿ. ಆಮೇಲೆ ಗೈರಾಣಿ ಜಾಗಗಳು, ಆಮೇಲೆ ಗೋಮಾಳಗಳು, ಇದನ್ನು ಸಂರಕ್ಷಣೆ ಮಾಡುವಂಥ ಕಂದಾಯ ಇಲಾಖೆ ತಹಸೀಲ್ದಾರ್ ಏನು ಮಾಡ್ತಾ ಇದ್ದಾರಾ, ರೆವಿನ್ಯೂ ಡಿಪಾರ್ಟ್ಮೆಂಟ್ನ DC ಅವರು ಏನು ಮಾಡ್ತಾ ಇದ್ದಾರಾ ಅನ್ನೋದು ಇವತ್ತು ನಮ್ಮ ಪ್ರಶ್ನೆ ಆಗಿದೆ. ಇವತ್ತು ಯಾರೋ ಒಬ್ಬರು ಸೆಟ್ ಬಾಕ್ಸ್ ಬಿಟ್ಟಿಲ್ಲ, ಏನೋ ಅಂತಂದ್ರಪ್ಪ, ಸೆಟ್ ಬಾಕ್ಸ್ ಬಿಟ್ಟಿಲ್ಲ ಅಂತ ಅವ್ರ ಮನೆಯೇ ಕಡಿದ್ರು ಅಲ್ರಿ. ಇಲ್ಲಿ ನೂರಾರು ಕೋಟಿ, ಸಾವಿರಾರು ಕೋಟಿ ರೂಪಾಯಿ ಪ್ರಾಪರ್ಟಿಯನ್ನು ಕಬ್ಜಾ ಮಾಡಿ ಇವತ್ತು ಬಡ ಜನರ ರಕ್ತ ಇರುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆಸ್ಪತ್ರೆಗಳಿಗೆ ಹೋದರೆ ಲಕ್ಷ ರೂಪಾಯಿ, ಲಕ್ಷ ಗಂಟಲೆ ಫೀಸ್ಗಳನ್ನು ವಸೂಲಿ ಮಾಡ್ತಾ ಇದ್ದಾರೆ. ಒಂದು LKG ಅಡ್ಮಿಷನ್ ಮಾಡಬೇಕಾದ್ರೂ ಕೂಡ 1 ಲಕ್ಷ ಇಲ್ಲದೇ ಇವತ್ತು ಅಡ್ಮಿಷನ್ಗಳು ತೊಗೋತಾ ಇಲ್ಲ. ಅಂಥವ್ರಿಗೆ ಉಚಿತವಾಗಿ ಜಾಗ ಯಾವ ಪುರುಷರು ಕೊಟ್ರಿ? ಅವ್ರದ್ದು ನಿಮ್ಮದು ಏನಾದರೂ ಲಿಂಕ್ ಇದೆನಾ?
ಅವರಿಂದ ನಿಮ್ಗೆ ಏನಾದರೂ ಬಳುವಳಿ ಬರ್ತಾ ಇದೆನಾ? ಯಾಕೆ ನೀವು ಸುಮ್ಮನೆ ಕೂರ್ತಾ ಇದ್ದೀರಿ? ಇವತ್ತು ಕಲಬುರಗಿ ನಗರದಲ್ಲಿ 7 ಕೆರೆಗಳಿದ್ವು. ಆ 7 ಕೆರೆಗಳು ಎಲ್ಲಿ ಹೋದವು? ಇವತ್ತು ನುಂಗಿ ನೀರು ಕುಡಿದಂಥ ಈ ಅಧಿಕಾರಿಗಳು, ರಾಜಕಾರಣಿಗಳು ಇವತ್ತು ರಾಜಕಾರಣ ಮಾಡ್ತಾರೆ. ಇವರು ಯಾವ ಉದ್ದೇಶಕ್ಕಾಗಿ ರಾಜಕಾರಣ ಮಾಡ್ತಾ ಇದ್ದಾರೆ ಅಂದರೆ, ಅವರು ವೈಯಕ್ತಿಕ ಪ್ರತಿಷ್ಠೆಯನ್ನು ಮಾಡಬೇಕು, ಅವರ ಕುಟುಂಬ ರಾಜಕಾರಣ ಮಾಡೋದು, ಅವರ ಕುಟುಂಬದ ಬೆಳವಣಿಗೆಗಾಗಿ ರಾಜಕಾರಣ ಮಾಡ್ತಾ ಇದ್ದಾರೆ. ಇವನ್ನ ಜನಸಾಮಾನ್ಯರಿಗೆ ಒಳ್ಳೆಯದಾಗಲಿ ಅಥವಾ ಜನಸಾಮಾನ್ಯರ ಆಸ್ತಿಪಾಸ್ತಿಗಳು, ಸರ್ಕಾರದ ಆಸ್ತಿಪಾಸ್ತಿಗಳನ್ನು ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿಯನ್ನು ಇವತ್ತು ಯಾರೊಬ್ಬ ಅಧಿಕಾರಿ ಕೂಡ, ಯಾವೊಬ್ಬ ರಾಜಕಾರಣಿ ಕೂಡ ಇವತ್ತು ತಗೊಳ್ಳಿಕ್ಕೆ ರೆಡಿ ಇಲ್ಲ. ಆ ಕಾರಣಕ್ಕಾಗಿ ಇವತ್ತು ನಾವು ಮಾನ್ಯ ಆಯುಕ್ತರು ಮಹಾನಗರ ಪಾಲಿಕೆ ಕಲಬುರಗಿ ಮತ್ತು ಮಾನ್ಯ ತಹಸೀಲ್ದಾರರು ಕಲಬುರಗಿ ಇವರಿಬ್ಬರಿಗೂ ಕೂಡ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಮನವಿ ಪತ್ರವನ್ನು ಕೊಟ್ಟು ಇವತ್ತು ನಾವು ಅವರಿಗೆ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ನೀವು ಒಂದು ವಾರದೊಳಗಡೆ ಏನು ಸಂಬಂಧಪಟ್ಟಂಥ ಆ ದದ್ದಾಪುರ ಸರ್ವೆ ನಂಬರ್ 12ರಲ್ಲಿ ಏನು 100 ಮನೆಗಳನ್ನು ನಿರ್ಮಿಸಿದಿರಿ, ಆಸ್ಪತ್ರೆಗಳು ನಿರ್ಮಿಸಿದಿರಿ, ಕಾಲೇಜನ್ನು ನಿರ್ಮಿಸಿದಿರಿ, ಸ್ಕೂಲ್ಗಳನ್ನು ನಿರ್ಮಿಸಿದಿರಿ, ಅವು ಎಲ್ಲದರ PIDಯನ್ನು ಕ್ಯಾನ್ಸಲ್ ಮಾಡಬೇಕು ಮತ್ತು ಆ ಅನಧಿಕೃತ ಕಟ್ಟಡಗಳನ್ನು ತೆರವುಗೊಳಿಸಬೇಕು. ಏನು ಆ ಎಲ್ಲ ಸುಳ್ಳು ದಾಖಲಾತಿಗಳನ್ನು ಹಚ್ಚಿ ಸಬ್ ರಿಜಿಸ್ಟ್ರಲ್ಲಿ ರಿಜಿಸ್ಟರ್ ಮಾಡಿದಾರ ಆ ಅಧಿಕಾರಿಗಳ ಮೇಲೆ ಆ್ಯಕ್ಷನ್ ತಗೋಬೇಕು. ಏನು ಇವತ್ತು ಖಾತಾ ಮುಟೇಶನ್ಗಳನ್ನು ಮಾಡಿದಂಥ ಮಹಾನಗರ ಪಾಲಿಕೆ ಅಧಿಕಾರಿಗಳ ಮೇಲೆ ಆ್ಯಕ್ಷನ್ ತಗೋಬೇಕು. ಎಲ್ಲರನ್ನ ಇವತ್ತು ಜೈಲಿಗೆ ಹತ್ತಿನಲ್ಲಿ ಕೆಲಸ ಮಾಡಬೇಕು ಅಂಥೇಳಿ ನಾನು ಇವತ್ತು ಜಿಲ್ಲಾಡಳಿತಕ್ಕೆ ಆಗ್ರಹವನ್ನು ಮಾಡ್ತಾಯಿದ್ದೀನಿ. ಸರ್, ಈಗ ದದ್ದಾಪುರ ಸರ್ವೆ ನಂಬರ್ 12ರಲ್ಲಿ ಇವತ್ತು ಸತ್ಯ ಹಾಸ್ಪಿಟಲ್ ಆಗಿರ್ಬೋದು, ಚಿರಾಯು ಹಾಸ್ಪಿಟಲ್ ಆಗಿರ್ಬೋದು, SRN ಮೆಹ್ತಾ ಸ್ಕೂಲ್ ಆಗಿರ್ಬೋದು, ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳು ಅದಾವ, ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಕಟ್ಟಿದ್ದಾರೆ ಮತ್ತು ಎಲ್ಲ ಗುಲ್ಬರ್ಗದ ಪ್ರತಿಷ್ಠಿತ ವ್ಯಕ್ತಿಗಳು ಅಂದರೆ ಇವತ್ತು ಬಂಡವಾಳಶಾಹಿಗಳ ಮನೆಗಳು ಕೂಡ ಅಲ್ಲದಾವ. ಅವುಗಳನ್ನು ತೆರವುಗೊಳಿಸಬೇಕು. ಯಾಕಂದ್ರೆ ಅದು ಸರ್ಕಾರಿ ಜಾಗ. ಆ ಸರ್ಕಾರಿ ಜಾಗ ಅದು ಗೈರಾಣಿ ಜಾಗ. ಆ ಗೈರಾಣಿ ಜಾಗದಲ್ಲಿ ಇವತ್ತು ಸರ್ಕಾರಕ್ಕೆ ಜನಸಾಮಾನ್ಯರಿಗೆ ಒಳ್ಳೆಯದಾಗುವಂಥ ಏನೋ ಜನ ಉಪಾಯಕ್ಕಾಗಿ ಅಥವಾ ಸರ್ಕಾರಿ ಕಚೇರಿಗಳಿಗಾಗಿ ಯಾವುದಕ್ಕಾದರೂ ಅದನ್ನು ಜಾಗವನ್ನು ಕಾಯ್ದಿರಿಸಬೇಕು. ಅದನ್ನೆಲ್ಲ ಬಿಟ್ಬಿಟ್ಟು ಇವತ್ತು ಯಾರ್ದೋ ಬಂಡವಾಳಶಾಹಿಗಳಿಗೆ ಮಾರಾಟ ಮಾಡುವಂಥ ಏನು ಹುನ್ನಾರಗಳು ಮಾಡ್ತಾ ಇದ್ದಾರೆ, ಆ ಹುನ್ನಾರವನ್ನು ಇವತ್ತು ನಿಲ್ಲಿಸಬೇಕು ಅಂತ ಏನೋ ಜನ ಉಪಾಯಕ್ಕಾಗಿ ಅಥವಾ ಸರ್ಕಾರಿ ಕಚೇರಿಗಳಿಗಾಗಿ ಯಾವುದಕ್ಕಾದರೂ ಅದನ್ನು ಜಾಗವನ್ನು ಕಾಯ್ದಿರಿಸಬೇಕು. ಅದನ್ನೆಲ್ಲ ಬಿಟ್ಬಿಟ್ಟು ಇವತ್ತು ಯಾರ್ದೋ ಬಂಡವಾಳಶಾಹಿಗಳಿಗೆ ಮಾರಾಟ ಮಾಡುವಂಥ ಏನು ಹುನ್ನಾರಗಳು ಮಾಡ್ತಾ ಇದ್ದಾರೆ, ಆ ಹುನ್ನಾರವನ್ನು ಇವತ್ತು ನಿಲ್ಲಿಸಬೇಕು. ಅವುಗಳನ್ನು JCB ಹಚ್ಚಿ ಇವತ್ತು ಅವುಗಳನ್ನು ತೆರವುಗೊಳಿಸಬೇಕು. ಇವರಿಗೆ ದಮ್ಮು ತಾಕತ್ತಿದ್ದರೆ ಯಾವುದೋ ಒಬ್ಬ ಬಡಪಾಯಿಯೋ ಯಾವುದೋ ಗುಬ್ಬಿ ಮೇಲೂ ಬ್ರಹ್ಮಾಸ್ತ್ರ ಬಿಡೋದಲ್ಲ. ಇವತ್ತು ಆ ಬಂಡವಾಳಶಾಹಿಗಳ ಮನೆಗಳನ್ನು, ಬಂಡವಾಳಶಾಹಿಗಳ ಆಸ್ಪತ್ರೆಗಳನ್ನು, ಬಂಡವಾಳಶಾಹಿಗಳ ಶಾಲಾ ಕಾಲೇಜುಗಳನ್ನು JCB ಹಚ್ಚಿ ನೀವು ಒಂದು ವೇಳೆ ನಿಮ್ಮ ಹತ್ರ ದಮ್ಮು ತಾಕತ್ತಿದ್ರೆ ಅದನ್ನು ತೆರವುಗೊಳಿಸ್ರಿ. ಆಮೇಲೆ ನೀವು ನಿಜವಾದ ಪ್ರಾಮಾಣಿಕವಾದಂಥ ಅಧಿಕಾರಿಗಳು, ನಿಜವಾದ ಪ್ರಾಮಾಣಿಕವಾದಂಥ ರಾಜಕಾರಣಿಗಳು ಅಂಥೇಳಿ ನಾವು ಅವತ್ತು ಒಪ್ಪಲಿಕ್ಕೆ ರೆಡಿ ಇದ್ದೀವಿ. ಇಲ್ಲಾಂದ್ರೆ ನೀವು ನಿಮ್ಮ ಜಾಗಕ್ಕೆ ರಾಜೀನಾಮೆ ಕೊಟ್ಟು ನಿಮ್ಮ ಮನೆಗೆ ಹೋಗ್ರಿ ಅಂತೇಳಿ ನಾವು ಈ ಮೂಲಕ ಕಲಬುರಗಿ ಜಿಲ್ಲೆಯ ಜನರ ಮೂಲಕ ನಾನು ಆಗ್ರಹವನ್ನು ಮಾಡ್ತಾಯಿದ್ದೀನಿ.